ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್. ಇವತ್ತು ಈವ್ನಿಂಗ್ 6 o'clock ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾವಿವತ್ತು ಮೈಸೂರು ಪ್ಯಾಲೇಸಲ್ಲಿ ಆರ್ಗನೈಸ್ ಆಗಿರುವಂಥ ಫ್ಲವರ್ ಶೋನ ನೋಡ್ಲಿಕ್ಕೆ ಹೋಗಿದ್ವಿ. ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಗಾಡಿನ ಹೊರಗಡೆನೇ ಪಾರ್ಕ್ ಮಾಡಿ ನಾವು ರೋಡ್ ಕ್ರಾಸ್ ಮಾಡಿ ಒಳಗಡೆ ಟಿಕೆಟ್ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಸೊ ಇವತ್ತಂತೂ ತುಂಬಾ ಕ್ರೌಡ್ ಇತ್ತು. ರಜಾ ಇದ್ದಿದ್ದಕ್ಕೋ ಅಥವಾ ಏನೋ ಗೊತ್ತಿಲ್ಲ, ತುಂಬ ಕ್ರೌಡ್ ಇತ್ತು. ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಸಿಗೆ 30, ಚಿಲ್ಡ್ರನಿಗೆ 20 ಇತ್ತು. ಸೊ ಟಿಕೆಟ್ ತೊಗೊಂಡು ನಾವು ಒಳಗಡೆ ಎಂಟರ್ ಆದ್ವಿ. ಸೊ ಒಳಗಡೆ ಕೂಡ ಟಿಕೆಟ್ ಕೌಂಟರ್ ಇತ್ತು. ಸೊ ಪ್ಯಾಲೇಸ್ಗಲ್ದೇ ಫ್ಲವರ್ ಶೋಗೆ ಇವತ್ತು ತುಂಬ ಜನ ಇದ್ದರು. ಅಂದರೆ ಕ್ರೌಡ್ ಜಾಸ್ತಿ ಇತ್ತು, ಕ್ಯೂ ಸಿಸ್ಟಮ್ ಥರ ಮಾಡಿದ್ರು. ಸೊ ಅಲ್ಲಿಂದ ನಾವು ಒಳಗಡೆ ಎಂಟರ್ ಆದ್ವಿ. ಸೊ ಎಂಟರ್ ಆದ ಕೂಡಲೇ ಲೆಫ್ಟ್ ಸೈಡ್ಗೆ ನಮಗೆ 10th ಫ್ಲವರ್ ಶೋ ಅಂತ ಹೇಳಿ ಅವರು ಫ್ಲವರ್ಸಲ್ಲಿ ಡಿಸೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಂದರೆ 10th ಟೈಮ್ ಆಗ್ತಿರುವಂಥ ನಡೀತಾ ಇರುವಂಥ ಫ್ಲವರ್ ಶೋ ಇದು. ವೇದು ಅಂತೂ ಹಾಕಿರೋ ಸಾಂಗ್ಗೆ ಫುಲ್ ಜೋಶಲ್ಲಿ ಕುಣಿತಾ ಇದ್ದ. ಸ್ವಲ್ಪ ಹೊತ್ತಷ್ಟೇ ಅವ್ನ ಬ್ಯಾಟ್ರಿ ಚಾರ್ಜ್ ಆಗಿದ್ದು. ಅದಾದಮೇಲೆ ಅವನು ಟಯರ್ಡ್ ಆದ. ಸೊ ನಮಗೆ ಟಾರ್ಚರ್ ಮಾಡಲಿಕ್ಕೆ ಶುರು ಮಾಡ್ದ, ಎತ್ಕೊಳ್ಳಿ ಅಂತ ಹೇಳಿ. ಸೊ ಅಲ್ಲಿಂದ ಒಳಗಡೆ ಬಂದರೆ ನಮಗೆ ಈ ಒಂದು ಏನು ಗರುಡ ಏನು ಕಂಡು ಬರುತ್ತೆ, ಇದರ ಸಿಂಬಲ್ ಆಗಿರ್ಬೋದು, ಇದನ್ನು ಕೂಡ ಮಾಡಿದ್ದಾರೆ ಫ್ಲವರ್ ಶೋ ಅಲ್ಲಿ. ಮತ್ತು ಫ್ಲವರ್ಸ್ ಎಲ್ಲ ಚೇಂಜ್ ಮಾಡ್ತಾಯಿದ್ರು. ಮತ್ತು ಆ ಒಂದು ಫ್ಲವರ್ಸ್, ಹಳೆ ಫ್ಲವರ್ಸ್ ಏನಿದೆ ಅದನ್ನು ತೆಗೆದು ಹೊಸದಾಗಿ ಮತ್ತೆ ಫ್ಲವರ್ಸ್ಗಳನ್ನ ಹಾಕ್ತಾಯಿದ್ರು. ಸೊ ವರ್ಕ್ ಕಂಪ್ಲೀಟ್ ಆಗಿರಲಿಲ್ವಾ ಅಂತ ಹೇಳಿ ನಾವು ಕೇಳಿದ್ವಿ. ಇಲ್ಲ, ಇದೆಲ್ಲ ಆಲ್ರೆಡಿ ಆಗಿರೋದು, ಮತ್ತೆ ಫ್ಲವರ್ನ ತೆಗೆದು ಅವರು ಹೊಸ ಫ್ಲವರ್ಸನ್ನು ಹಾಕ್ತಾಯಿದ್ರು. ಅಲ್ಲಿಂದ ಮುಂದೆ ಬಂದರೆ ಅನುಭವ ಮಂಟಪ ಇದೆ. ಸೊ ವೇದು ಆಗಲ್ಲ ಅಂತ ಹೇಳಿ ಕೂತೇ ಬಿಟ್ಟ. ನನ್ನ ಕೈಲಿ ನಡ್ಕೊಂಡು ಬರೋಕ್ಕಾಗಲ್ಲ, ನೀವು ಎತ್ಕೊಂಡೋದ್ರೆ ಬರ್ತೀನಿ, ಇಲ್ಲ ನಾನು ಇಲ್ಲೇ ಕೂತ್ಕೊತೀನಿ ಅಂತೇಳಿ ಹಠ ಮಾಡ್ದ. ಸೊ ನಾವು ಅಲ್ಲಿ ಎತ್ಕೊಂಡಿದ್ದು ಅವನನ್ನು. ಇನ್ನು ಫ್ಲವರ್ ಶೋ ಮುಗಿಯೋವರೆಗೂ ಅವನೆಲ್ಲೂ ಕೆಳಗಡೆ ಇಳಿಲೇ ಇಲ್ಲ. ಸೊ ಅವನ್ನ ಎತ್ಕೊಂಡು ಓಡಾಡೋದೇ ಒಂದು ದೊಡ್ಡ ಕೆಲಸ ಅನಿಸ್ತು. ಸೊ ನೋಡ್ಬೋದು ನೀವು ಇಲ್ಲಿ ಅನುಭವ ಮಂಟಪನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಯೆಲ್ಲೋ ಕಲರ್ ಫ್ಲವರ್ಸ್ ಮತ್ತು ಗುಲಾಬಿಯನ್ನು ಬಳಕೆ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಸೊ ನಮಗೆ ಅವನನ್ನು ಎತ್ಕೊಳ್ಳೋದೇ ಒಂದು ಟಾಸ್ಕ್ ಥರ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ವೆರೈಟೀಸ್ ಆಫ್ ಫ್ಲವರ್ಸು, ಅದು ಪ್ಲ್ಯಾಂಟ್ಸ್ಗಳನ್ನು ಮತ್ತು ಕೆಲವೊಂದು ಪರ್ಟಿಕ್ಯುಲರಾಗಿ ಇಲ್ಲಿ ಫ್ಲವರ್ಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೂರ್ಯಕಾಂತಿ, ಇದೆಲ್ಲ ಗಿಡಗಳನ್ನು ಅವರು ಅಲ್ಲಿ ಫ್ಲವರ್ ಶೋ ಅಲ್ಲಿ ತೋರಿಸಿದ್ರು. ಸೊ ಅದು ನೆಕ್ಸ್ಟ್ ಬಂದರೆ ರಾಜರನ್ನ ಕೂಡ ಮಾಡಿದರು, ಅದನ್ನು ಕೂಡ ನಾವು ನೋಡಿದ್ವಿ. ಆಮೇಲೆ ಕಾರ್ಗಿಲ್ಲಲ್ಲಿ ಮಡಿದ ಸ್ಥಳ ಏನಿದೆ ಅದನ್ನು ಕೂಡ ನಾವು ಫ್ಲವರ್ ಶೋ ಅಲ್ಲಿ ನೋಡ್ಬೋದು. ಮತ್ತು ಒಂದು ಹಾರ್ಟ್ ಸಿಂಬಲನ್ನು ಕೂಡ ಮಾಡಿದ್ದಾರೆ, ಇದು ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಇದು ಕೂಡ ಅಲ್ಲೇ ಫ್ಲವರ್ ಶೋ ಅಲ್ಲೇ ಇರುವಂಥದ್ದು. ಸೊ ಅಲ್ಲಿ ನೆಕ್ಸ್ಟ್ ಬಂದರೆ ಕೈಂಡ್ಸ್ ಆಫ್ ಟ್ರೀಸನ್ನು, ಅಂದರೆ ಕೆಲವೊಂದು ಜಾತಿಯ ಮರಗಳನ್ನು ಪಾಟ್ಗಳಲ್ಲಿ ಹಾಕಿ ನೇಮ್ ಕೂಡ ಮಾಡಿದ್ದಾರೆ, ಯಾವ್ಯಾವ ಜಾತಿಯ ಗಿಡಗಳಿದ್ದು. ಸೊ ಅದು ಏನು ನೇಮು ಅಂತ ಹೇಳಿ ಕೆಲವೊಂದು ಪಾಟ್ಸಲ್ಲಿ, ಅಂದರೆ ನರ್ಸರಿ ಪ್ಲ್ಯಾಂಟ್ಸ್ ಯಾವುದಿದೆ ಅದಷ್ಟನ್ನು ಕೂಡ ತೋರಿಸಿದ್ದಾರೆ. ಸೊ ಅದರಿಂದ ಸ್ವಲ್ಪ ಮುಂದೆ ಬಂದಂತೆ ಇಲ್ಲಿ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ 5 ಯೋಜನೆಗಳು, ಆ ಯೋಜನೆಗಳನ್ನು ಕೂಡ ನಾವು ಫ್ಲವರ್ ಶೋ ಅಲ್ಲಿ ನೋಡ್ಬೋದು. ಕಂಪ್ಲೀಟಾಗಿ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಗೃಹಜ್ಯೋತಿ ಆಗಿರ್ಬೋದು, ಇದೆಲ್ಲ ಡೀಟೇಲ್ಸನ್ನು ಅವರು ಅದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಸೆಲ್ಫಿ ಸ್ಪಾಟ್ ಅಂತ ಹೇಳಿ ಫೋಟೋ ಫ್ರೇಮ್ ಥರ ಮ್ಯಾಂಗೋವನ್ನು ಮಾಡಿದರು. ಬಟ್ ಅಲ್ಲಿ ಜನಗಳು ಕ್ರೌಡ್ ಇದ್ದಿದ್ದರಿಂದ ಅಲೋನೇ ಮಾಡ್ತಾ ಇರಲಿಲ್ಲ, ಅವರಿಗೆ ಆಗೋಗ್ತಿತ್ತು. ಅಂದರೆ ಒಬ್ಬರು ಫೋಟೋದಲ್ಲಿ ಇನ್ನೊಬ್ಬರು ಬರೋ ಥರ ಅವ್ರು ಯಾರಿಗೂ ಸ್ಪೇಸೇ ಕೊಡ್ತಾ ಇರಲಿಲ್ಲ. ಸೊ ನಾವು ಅಲ್ಲಿನ ಫೋಟೋಸ್ ತೆಗೆಸ್ಕೊಳ್ಳಿಲ್ಲ, ಹಾಗೆ ಬಂದುಬಿಟ್ವಿ. ಇಲ್ಲಿ ನೋಡ್ಬೋದು ನೀವು ಇನ್ನೂ ವರ್ಕ್ ಕಂಪ್ಲೀಟ್ ಆಗಿತ್ತು. ಫ್ಲವರ್ಸ್ ಅವರು ಮತ್ತೆ ಚೇಂಜ್ ಮಾಡ್ತಾಯಿದ್ರು. ಸೊ ಹಾವಾಗಿರ್ಬೋದು ಅಥವಾ ಈ ಒಂದು ಆಮೆ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತಂದರೆ, ಅದರಿಂದ ಮುಂದೆ ಬಂದರೆ ಬಸವನ ಕೂಡ ಮಾಡಿದ್ದಾರೆ. ಸೊ ಅದರ ಆ ಕಡೆ ಸೈಡು ಕೂಡ ನಾನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಸ್ವಲ್ಪ ಮುಂದೆ ಹೋದಂತೆ ಸೊ ಏನು ರಾಜರದು ಒಂದು ವೈಭವ ಏನಿರುತ್ತೆ ಆ ಥರದ ರಾಜರನ್ನ ಕೂಡ ತೋರಿಸಿದ್ದಾರೆ. ಫಿರಂಗಿಗಳಾಗಿರ್ಬೋದು, ಇದು ಎಲಿಫೆಂಟ್ ನೋಡಿ ಎಷ್ಟು ಕ್ಯೂಟಾಗಿದೆ. ಎಲ್ಲೂ ಎಲಿಫೆಂಟ್ ಪಿಂಕ್ ಕಲರ್ ಇರಲ್ಲ, ಪಿಂಕ್ ಆ್ಯಂಡ್ ವೈಟು. ಬಟ್ ಇದಂತೂ ತುಂಬ ಕಲರ್ಫುಲ್ ಆಗಿತ್ತು ಮತ್ತು ಅಷ್ಟೇ ಕ್ಯೂಟಾಗಿ ಕೂಡ ಕಾಣಿಸ್ತಿತ್ತು. ಅದರಿಂದ ಸ್ವಲ್ಪ ಮುಂದೆ ಹೋದಂತೆ ವೆಜಿಟೇಬಲ್ ಕಾವಿಂಗ್ಸ್, ಅಂದರೆ ಈ ಒಂದು ತರಕಾರಿಗಳಿಂದ ಅಲಂಕಾರ ಮಾಡಿರೋಂಥದ್ದನ್ನು ನೋಡ್ಬೋದು. ಸೊ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅಪ್ಪು ಇವ್ರನ್ನೆಲ್ಲರನ್ನೂ ಕೂಡ ಅವರಲ್ಲಿ ಕೆತ್ತನೆ ಮಾಡಿದರು ಆ ವೆಜಿಟೇಬಲ್ಸಲ್ಲೇ. ಆಮೇಲೆ ಮತ್ತೆ ಒಂದು ಹ್ಯಾಟ್, ಅದು ಕೂಡ ಒಂದು ಫೋಟೋ ತೊಗೊಳ್ಳೋ ಸ್ಪಾಟ್ ಆಗಿತ್ತು. ಸೊ ನಾವು ಅಲ್ಲೂ ಕೂಡ ಏನು ಫೋಟೋಸ್ ತೊಗೊಳ್ಳಿಲ್ಲ, ಎಲ್ಲವನ್ನ ಕೂಡ ಮತ್ತೆ ರಿಅರೇಂಜ್ ಮಾಡ್ತಾನೇ ಇದ್ದರು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಛಾಯಾಚಿತ್ರಗಳ ಪ್ರದರ್ಶನ ಇತ್ತು. ಅಂದರೆ
ಹಿಂದೆ ರಾಜರು ಯಾರ್ಯಾರು ಇದ್ರೋ ಅವರ ಬಗ್ಗೆ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಆ ಒಂದು ರಾಜರ ನೇಮ್ಗಳಾಗಿರ್ಬೋದು, ಅಥವಾ ಅವರ ಒಂದು ದರ್ಬಾರಂತಹ ಸಂದರ್ಭದಲ್ಲಿ ಇದ್ದಂತಹ ಕೆಲವೊಂದು ಫೋಟೋಸ್ ಆಗಿರ್ಬೋದು, ಮಹಾರಾಣಿಗಳ ಫೋಟೋಸ್ಗಳಾಗಿರ್ಬೋದು, ಇದೆಲ್ಲವನ್ನು ಇದರಲ್ಲಿ ಶೇರ್ ಮಾಡಿದ್ದಾರೆ. ಅಂದರೆ ಆಡಳಿತ ಮಂಡಳಿ, ಆ ಒಂದು ರಾಜರ ಆಡಳಿತ ಮಂಡಳಿ ಯಾವ ಥರ ಇತ್ತು, ಹಿಂದಿನ ವರ್ಷಗಳಿಂದ ಯಾವ ಥರ ನಡ್ಕೊಂಡು ಬಂತು, ಸೊ ಅಂತಹ ಇನ್ಫಾರ್ಮೇಷನನ್ನು ವಿತ್ ಪಿಕ್ಚರ್ ಇವರಿಲ್ಲಿ ಶೇರ್ ಮಾಡಿದ್ದಾರೆ. ಅರಮನೆ ಬಗ್ಗೆ ಏನೂ ಗೊತ್ತಿಲ್ಲದವರಿಗೆ ಸೊ ಇದು ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ತಿಳ್ಕೊಬೋದು ಏನೇನು ಆ್ಯಕ್ಟಿವಿಟೀಸ್ ಆಗುತ್ತೆ ಅದೆಲ್ಲವನ್ನು ಕೂಡ ಫೋಟೋಸಲ್ಲಿ ಅವರು ಶೇರ್ ಮಾಡಿದರು. ಸೊ ನೆಕ್ಸ್ಟ್ LED ಕೂಡ ಅದನ್ನು ಡಿಸ್ಪ್ಲೇ ಮಾಡ್ತಾಯಿದ್ರು ಹೊರಗಡೆ ಕುತ್ಕೊಂಡು ನೋಡೋರಿಗೆ. ಸೊ ಇಲ್ಲೊಂದು ಟ್ರೀ ಕಾಣಿಸ್ತಿದೆಯಲ್ಲ, ಇದು ಲೈಟ್ ಆನ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ರಿಟರ್ನ್ ಆಗೋಷ್ಟೊತ್ತಿಗೆ ಆನ್ ಆಗಿತ್ತದು. ನೆಕ್ಸ್ಟ್ ನಾವು ಹೋಗಿದ್ದು ಬೊಂಬೆಗಳ ಪ್ರದರ್ಶನ. ಸೊ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬೊಂಬೆಗಳನ್ನು ಅರೇಂಜ್ ಮಾಡಿದ್ರು. ಎಲ್ಲವನ್ನ ಕೂಡ ಅಂದರೆ ದಸರಾ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ಕೆಲವೊಂದು ಪರ್ಟಿಕ್ಯುಲರ್ ಪ್ಲೇಸಸ್ ಆಗಿರ್ಬೋದು, ಇದೆಲ್ಲವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಒಂದು ನೆಕ್ಸ್ಟ್ ಲೈನಿಗೆ ಹೋಗ್ತೀವಿ ಅಂದಾಗ ನಾವಲ್ಲಿ ವಿಷ್ಣುವಿನ ಅವತಾರವನ್ನು ತೋರಿಸಿದ್ದಾರೆ, ಮತ್ತು ಈ ಒಂದು ನವದುರ್ಗಿಯರನ್ನ ತೋರಿಸಿದ್ದಾರೆ. ಹೀಗೆ ಹಲವಾರು ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೈಲಾಸ ಪರ್ವತದಲ್ಲಿರುವಂತಹ ಶಿವನ ಬಗ್ಗೆ ಕೂಡ ಈ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ಗೊಂಬೆ ಪ್ರದರ್ಶನ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತಲೇ ಅನ್ಬೋದು. ಕೆಲವೊಂದು ಸೂಕ್ಷ್ಮವಾದಂತಹ ವಿಷಯಗಳನ್ನ ಅವರಲ್ಲಿ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ರು. ಅದನ್ನು ನೋಡಿದ ತಕ್ಷಣ ಇದು ರಾವಣ ಆಗಿರ್ಬೋದು ಅಥವಾ ಈ ಒಂದು ಗೊಂಬೆ ಇದನ್ನು ಈ ಸ್ಟೋರಿಯನ್ನು ಹೇಳ್ತಾ ಇದೆ ಅನ್ನೋದನ್ನು ಕ್ಲಿಯರಾಗಿ ನಮಗೆ ತೋರಿಸ್ತಾ ಇತ್ತು. ಅಲ್ಲಿಂದ ಹೊರಗಡೆ ಬಂದಾಗ ನೋಡಿ ಯಾವ ಥರ ಲೈಟ್ ಆನ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ನಾವು ಪ್ಯಾಲೇಸ್ ಲೈಟ್ ಆನ್ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಆದರೆ ಮನಮೋಹನ್ ಸಿಂಗ್ ಅವರು ಡೆತ್ ಆಗಿರೋದ್ರಿಂದ ಇವತ್ತು ಲೈಟ್ ಆನ್ ಆಗಲ್ಲ ಅಂತ ಹೇಳಿದ್ರು. ಅಲ್ಲೇ ಸ್ವಲ್ಪ ಪಾರ್ಕಲ್ಲಿ ಕೂತಿದ್ದು ನಾವು ಹೊರಟ್ವಿ. ಸೊ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.